ಒಂದು ಸುಂದರವಾದ ಕಾಡಿನ ತಾಣದಲ್ಲಿ ಚಂದದ ಬಿಳಿ ಬಾತುಕೋಳಿಯೊಂದು ಕೊಳದಲ್ಲಿ ಈಜುತ್ತಾ ಸುಖವಾಗಿ ದಿನ ಕಳೆಯುತ್ತಿತ್ತು. ಒಂದು ದಿನ ಕೊಳದಲ್ಲಿ ಛಪಕ್ ಎಂಬ ಶಬ್ದವಾಯಿತು. ಏನೆಂದು ನೋಡಿದರೆ ಒಂದು ಹಸಿರು ಮೊಸಳೆ ಕೊಳಕ್ಕೆ ಬಂದು ಆ ಬಾತುಕೋಳಿಯನ್ನು ನೋಡಿದ ಮಾತ್ರಕ್ಕೆ ಬಾಯಿಂದ ನೀರೂರಲು ಪ್ರಾರಂಭಿಸಿತು. ಮೊಸಳೆ ಹೇಳಿತು, ಬಾತು, ನಾನು ನಿನ್ನನ್ನು ತಿಂದು ಬಿಡುತ್ತೀನಿ ಎಂದು. ಆಗ ಬಾತು ಶಾಂತವಾಗಿ ಉತ್ತರಿಸಿತು, ಓ ನಿಲ್ಲು ಮೊಸಳೆಯೇ, ನಾನು ಈಗ ತಾನೇ ಬೇವಿನ ಎಲೆಗಳಿಂದ ಸ್ನಾನ ಮಾಡಿ ಬರುತ್ತಿದ್ದೇನೆ. ನನ್ನ ಮೈ ಈಗಲೂ ಕಹಿಯಾಗಿಯೇ ಇದೆ. ನೀನು ನನ್ನನ್ನು ಈಗ ತಿಂದರೆ ಹೊಟ್ಟೆ ನೋವು ಬರಬಹುದು ಎಂದು ಹೇಳಿದಾಕ್ಷಣ ಮೊಸಳೆಯು ಉಗುಳಲು ಶುರು ಮಾಡಿತು. ಅಯ್ಯೋ, ಹಾಗಾದರೆ ಬೇಡ, ತಿನ್ನೋದಕ್ಕೆ ಬೇರೆ ಏನಾದರೂ ಇದ್ರೆ ಹೇಳು ಎಂದು. ಆಗ ಬಾತುಕೋಳಿ ಸ್ವಲ್ಪ ಮುಂದೆ ಕೈ ತೋರಿಸುತ್ತಾ, ಅಲ್ಲಿ ಆ ಬುಷ್ಗಳ ಹತ್ತಿರ ಇನ್ನೊಂದು ಬಾತುಕೋಳಿ ಇದೆ, ಅದು ಬಹಳ ರುಚಿಯಾಗಿರಬಹುದು ಎಂದು ಹೇಳಿದಾಕ್ಷಣ ಮೊಸಳೆಯು ಅತ್ತ ಕಡೆ ಈಜಿ ಹೋಯಿತು. ಅಲ್ಲಿ ನೋಡಿದರೆ ಮೊಸಳೆಯು ಒಂದು ಜಾಲದಲ್ಲಿ ಸಿಕ್ಕಿ ಬಿದ್ದಿತು. ಇದನ್ನು ಕಂಡು ಬಾತುಕೋಳಿ ನಗುತ್ತಾ ಆಕಾಶದಲ್ಲಿ ಹಾರುತ್ತಾ ಹೋಯಿತು. ಇದರ ನೀತಿ ಏನೆಂದರೆ, ಬಲಕ್ಕಿಂತ ಬುದ್ಧಿ ಮೇಲು.